ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಪ್ರಮುಖವಾಗಿ 25 MCQಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡಿದರೆ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ 1. ಯಾವ ಕಾರಣಗಳಿಗಾಗಿ ಗಾಂಧೀಜಿ ಅವರಿಗೆ ಬ್ರಿಟಿಷರು ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನು ನೀಡಿದರು? ಆಪ್ಷನ್ಸ್: ಎ. ಬೋಯರ್ ಯುದ್ಧದಲ್ಲಿ ಅವರ ಕೆಲಸಕ್ಕಾಗಿ, ಬಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಮೌನವಾಗಿರುವುದಕ್ಕಾಗಿ, ಸಿ. ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದ್ದಕ್ಕಾಗಿ, ಡಿ. ಎಸ್.ಸಿ. ಬೋಸ್ ಅವರು ಕಾಂಗ್ರೆಸ್ನಿಂದ ಹೊರಹಾಕಿದ್ದಕ್ಕಾಗಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಬೋಯರ್ ಯುದ್ಧದಲ್ಲಿ ಅವರ ಕೆಲಸಕ್ಕಾಗಿ ಬ್ರಿಟಿಷರು ಇವರಿಗೆ ಕೈಸರ್ ಇ ಹಿಂದ್ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಿರ್ತಾರೆ. ಬೋಯರ್ ಯುದ್ಧದಲ್ಲಿ ಅವರ ಕೆಲಸಕ್ಕಾಗಿ ಗಾಂಧೀಜಿಯವರಿಗೆ ಕೈಸರ್ ಇ ಹಿಂದ್ ಅಂದರೆ ಭಾರತದ ಚಕ್ರವರ್ತಿ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಲಾಯಿತು. ಬ್ರಿಟಿಷರಿಗೆ ಸ್ಟ್ರೆಚರ್ ಬೇರರ್ಗಳಾಗಿ ಬಳಸಲು ಗಾಂಧೀಜಿ ನೇಟಲ್ ಇಂಡಿಯನ್ ಆಂಬ್ಯುಲೆನ್ಸ್ ಕಾರ್ಪ್ಸ್ ಅನ್ನು ರಚಿಸಿದರು. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿ ಈ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸ್ತಾರೆ. ಎರಡನೆಯ ಪ್ರಶ್ನೆ: ಆರ್ಯ ಸಮಾಜ ಕೈಗೊಂಡ ಈ ಕೆಳಗಿನ ಕ್ರಮಗಳನ್ನು ಪರಿಗಣಿಸಿ. ಇದು ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಿತು, ಮಹಿಳೆಯರಿಗೆ ಸಮಾನ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿತು, ಇದು ಅಸ್ಪೃಶ್ಯತೆ ವಿರುದ್ಧ ಕೆಲಸ ಮಾಡಿದೆ, ಇದು ಮಕ್ಕಳ ಬಾಲ್ಯ ವಿವಾಹವನ್ನು ಖಂಡಿಸಿತು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಸ್: ಎ. ಕೇವಲ 1 ಮತ್ತು 2, ಬಿ. ಕೇವಲ 2 ಮತ್ತು 3, ಸಿ. ಕೇವಲ 1, 3 ಮತ್ತು 4, ಡಿ. ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಆರ್ಯ ಸಮಾಜ ಇದು ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸುತ್ತದೆ ಮತ್ತು ಮಹಿಳೆಯರಿಗೆ ಸಮಾನ ಸ್ಥಾನಮಾನವನ್ನು ನೀಡಬೇಕೆಂದು ಆಗ್ರಹಿಸುತ್ತದೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದೆ ಮತ್ತು ಮಕ್ಕಳ ಬಾಲ್ಯ ವಿವಾಹವನ್ನು ಕೂಡ ಇದು ಖಂಡಿಸಿತು. ಸೊ ಇವೆಲ್ಲವೂ ಕೂಡ ಸರಿಯಾದ ಹೇಳಿಕೆ. ಸೊ ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವರಲ್ಲಿ ಯಾರು ಸೋಷಿಯಲಿಸ್ಟ್ ಎಂಬ ಇಂಗ್ಲಿಷ್ ವಾರಪತ್ರಿಕೆಯನ್ನು ಪ್ರಕಟಿಸಿದರು? ಆಪ್ಷನ್ಸ್: ಎ. ಎಂ.ಎನ್. ರಾಯ್, ಬಿ. ಶ್ರೀಪಾದ್ ಅಮೃತ್ ಡಾಂಗೆ, ಸಿ. ವಿಜು ಕೃಷ್ಣನ್, ಡಿ. ಎನ್.ಜಿ. ರಂಗ. ಇದಕ್ಕೆ ಸರಿಯಾದ ಉತ್ತರ ಶ್ರೀಪಾದ್ ಅಮೃತ್ ಡಾಂಗೆ. ಆಪ್ಷನ್ ಬಿ ಸರಿಯಾದ ಉತ್ತರ. 1922ರಲ್ಲಿ ಶ್ರೀಪಾದ್ ಅಮೃತ್ ಡಾಂಗೆ ಅವರು ಸೋಷಿಯಲಿಸ್ಟ್ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಕಟಿಸಿದರು. ಇದು ವಾರಪತ್ರಿಕೆ ಆಗಿರುತ್ತೆ. ಇದು ಮೊದಲ ಭಾರತೀಯ ಮಾರ್ಕ್ಸ್ವಾದಿ ಪತ್ರಿಕೆ ಅಂತಲೂ ಹೆಸರಾಗಿದೆ. ಮುಂದಿನ ಪ್ರಶ್ನೆ: ಲಾರ್ಡ್ ಕಾರ್ನ್ವಾಲಿಸ್ ಅವರ ಶಾಶ್ವತ ವಸಾಹತು ಕೆಳಗಿನವುಗಳಲ್ಲಿ ಯಾರಿಗೆ ಭೂಮಿಯ ಮಾಲೀಕತ್ವವನ್ನು ನೀಡಿತು? ಆಪ್ಷನ್ಸ್: ಎ. ಜಮೀನ್ದಾರರು, ಬಿ. ರೈತರು, ಸಿ. ರಾಜ್ಯ, ಡಿ. ಗಣ್ಯರು. ಸರಿಯಾದ ಉತ್ತರ ಆಪ್ಷನ್ ಎ. ಜಮೀನ್ದಾರರು. ಲಾರ್ಡ್ ಕಾರ್ನ್ವಾಲಿಸ್ನ ಶಾಶ್ವತ ವಸಾಹತು ಜಮೀನ್ದಾರರಿಗೆ ಭೂಮಿಯ ಮಾಲೀಕತ್ವವನ್ನು ನೀಡಿತು. ಜಮೀನ್ದಾರರು ರಾಜ್ಯಕ್ಕೆ ತಮ್ಮ ಬಾಕಿಯನ್ನು ಪಾವತಿಸುವವರೆಗೆ ಮತ್ತು ಭೂ ಕಂದಾಯವನ್ನು ಸಂಗ್ರಹಿಸುವಲ್ಲಿ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡುವವರಿಗೆ ಜಮೀನ್ದಾರರನ್ನು ಅವರ ಜಮೀನ್ದಾರಿಗಳಲ್ಲಿ ಇಡೀ ಭೂಮಿಯ ಮಾಲೀಕರನ್ನಾಗಿ ಮಾಡಲಾಯಿತು. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ: ಭಾರತದ ಮೊದಲ ಪತ್ರಿಕೆಯ ಹೆಸರೇನು? ಆಪ್ಷನ್ಸ್: ಎ. ಬಾಂಬೆ ಹೆರಾಲ್ಡ್, ಬಿ. ಬೆಂಗಾಲ್ ಗೆಜೆಟ್, ಸಿ. ಇಂಡಿಯಾ ಗೆಜೆಟ್, ಡಿ. ಮದ್ರಾಸ್ ಕೊರಿಯರ್. ಇದಕ್ಕೆ ಸರಿಯಾದ ಉತ್ತರ ಬೆಂಗಾಲ್ ಗೆಜೆಟ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ಇದು ಬ್ರಿಟಿಷ್ ಭಾರತದ ರಾಜಧಾನಿ ಕೋಲ್ಕತ್ತಾದಲ್ಲಿ ಅಂದರೆ ಆಗಿನ ಕಾಲದ ಕಲ್ಕತ್ತಾದಲ್ಲಿ ಪ್ರಕಟವಾದ
ಇಂಗ್ಲಿಷ್ ಭಾಷೆಯ ವಾರಪತ್ರಿಕೆ ಆಗಿದೆ. ಇದು ಏಷ್ಯಾದಲ್ಲಿ ಮುದ್ರಿತವಾದ ಮೊದಲ ವೃತ್ತಪತ್ರಿಕೆಯಾಗಿದೆ ಮತ್ತು 1980 ಮತ್ತು 82ರ ನಡುವೆ ಇದು ಪ್ರಕಟವಾಯಿತು. 6ನೇ ಪ್ರಶ್ನೆ, ಕೆಳಗಿನ ನಾಯಕರಲ್ಲಿ ಯಾರು ಚಂಪಾರಣ್ ಸತ್ಯಾಗ್ರಹದೊಂದಿಗೆ ಸಂಬಂಧ ಹೊಂದಿಲ್ಲ? ಆಪ್ಷನ್ಸ್: ಎ. ಸರ್ದಾರ್ ಪಟೇಲ್, ಬಿ. ಅನುಗ್ರಹ ನರೈನ್ ಸಿನ್ಹಾ, ಸಿ. ಜೆ.ಬಿ. ಕೃಪಲಾನಿ, ಡಿ. ಬ್ರಜ್ ಕಿಶೋರ್ ಪ್ರಸಾದ್. ಇದಕ್ಕೆ ಉತ್ತರ ಆಪ್ಷನ್ ಎ, ಸರ್ದಾರ್ ಪಟೇಲ್. ಇವರು ಚಂಪಾರಣ್ ಸತ್ಯಾಗ್ರಹದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತವಾದ ಮೊದಲ ಸತ್ಯಾಗ್ರಹ ಚಳುವಳಿಯು 1916ರಲ್ಲಿ ಬಿಹಾರದ ಚಂಪಾರಣ್ ಜಿಲ್ಲೆಯಲ್ಲಿ ಸಂಭವಿಸಿತು. ರಾಜ್ಕುಮಾರ್ ಶುಕ್ಲಾ, ಅನುಗ್ರಹ ನರೈನ್ ಸಿನ್ಹಾ, ಜೆ.ಬಿ. ಕೃಪಲಾನಿ, ಪೀರ್ ಮಹಮ್ಮದ್ ಮುನಿಸ್, ಬ್ರಜ್ ಕಿಶೋರ್ ಪ್ರಸಾದ್ ಈ ಚಳುವಳಿಯ ಪ್ರಸಿದ್ಧ ನಾಯಕರಾಗಿರ್ತಾರೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದ ಮೊದಲ ಬುಡಕಟ್ಟು ಗುಂಪು ಯಾವುದು? ಆಪ್ಷನ್ಸ್: ಎ. ಕೊಲರಿಯನ್, ಬಿ. ಮುಂಡಾಸ್, ಸಿ. ಖಾಸಿಗಳು, ಡಿ. ಸಂತಾಲ್ಗಳು. ಇದಕ್ಕೆ ಉತ್ತರ ಆಪ್ಷನ್ ಸಿ, ಖಾಸಿಗಳು. ಇವರು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ದಂಗೆಯನ್ನು ಎದ್ದ ಮೊದಲ ಬುಡಕಟ್ಟು ಜನಾಂಗ. ಆಂಗ್ಲೋ ಖಾಸಿ ಯುದ್ಧವು 1829ರಿಂದ 1833ರ ನಡುವೆ ನಡೆಯಿತು. ಮುಂದಿನ ಪ್ರಶ್ನೆ 8ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾರನ್ನ ಭಾರತದಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ. ಲಾರ್ಡ್ ಮಿಂಟೋ, ಬಿ. ಲಾರ್ಡ್ ವೆಲ್ಲೆಸ್ಲಿ, ಸಿ. ಲಾರ್ಡ್ ವಿಲಿಯಂ ಬೆಂಟಿಕ್, ಡಿ. ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಾರ್ಡ್ ಕಾರ್ನ್ವಾಲಿಸ್. ಇವರನ್ನು ಭಾರತದಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯಲಾಗುತ್ತೆ. ನಾಗರಿಕ ಸೇವೆ ಎಂಬ ಪದವನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ನಾಗರಿಕ ಉದ್ಯೋಗಿಗಳನ್ನು ತಮ್ಮ ಮಿಲಿಟರಿ ಕೌಂಟರ್ ಪಾರ್ಟ್ಗಳಿಂದ ಪ್ರತ್ಯೇಕಿಸಲು ಮೊದಲ ಬಾರಿಗೆ ಬಳಸಲಾಯಿತು. ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪ್ರಾರಂಭಿಸಿದರು. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಆಪ್ಷನ್ಸ್: ಎ. ಸುಭಾಷ್ ಚಂದ್ರ ಬೋಸ್, ಬಿ. ಜವಾಹರ್ಲಾಲ್ ನೆಹರು, ಸಿ. ರಾಜೇಂದ್ರ ಪ್ರಸಾದ್, ಡಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 58ನೇ ಅಧಿವೇಶನವು 1938ರಲ್ಲಿ ಗುಜರಾತ್ನ ಹರಿಪುರದಲ್ಲಿ ನಡೆಯಿತು. ಈ ಅಧಿವೇಶನದಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈ ನಿರ್ಣಯದ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೋರಲು ಬ್ರಿಟಿಷ್ ಸರ್ಕಾರಕ್ಕೆ ನೀಡಿದ 6 ತಿಂಗಳ ಅಲ್ಟಿಮೇಟಮ್. ಬ್ರಿಟಿಷರು ವಿಫಲವಾದರೆ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲು ಕಾಂಗ್ರೆಸ್ ಸರ್ವಾಂಗೀಣ ಹೋರಾಟವನ್ನು ಪ್ರಾರಂಭಿಸಬೇಕು ಎನ್ನುವಂತಹದ್ದು ಈ ಅಧಿವೇಶನದ ನಿರ್ಣಯವಾಗಿತ್ತು. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ವಿಭಜನೆ ಯಾವಾಗ ನಡೆಯಿತು? ಆಪ್ಷನ್ಸ್: ಎ. 1905, ಬಿ. 1906, ಸಿ. 1907, ಡಿ. 1908. ಸರಿಯಾದ ಉತ್ತರ ಆಪ್ಷನ್ ಸಿ, 1907. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮೊದಲ ವಿಭಜನೆಯು 1907ರಲ್ಲಿ ಸೂರತ್ನಲ್ಲಿ ನಡೆಯಿತು. ಈ ಅಧಿವೇಶನದಲ್ಲಿ INC 2 ಗುಂಪುಗಳಾಗಿ ವಿಭಜನೆಯಾಯಿತು. ಉಗ್ರಗಾಮಿಗಳು ಎಂದರೆ ತೀವ್ರಗಾಮಿಗಳು, ಮಧ್ಯಮವಾದಿಗಳು ಅಂದರೆ ಮಂದಗಾಮಿಗಳು. ಉಗ್ರಗಾಮಿಗಳ ನೇತೃತ್ವವನ್ನು ಲೋಕಮಾನ್ಯ ತಿಲಕ್ ರವರು, ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರಪಾಲ್ ಮತ್ತು ಸೌಮ್ಯವಾದಿಗಳ ನೇತೃತ್ವವನ್ನು ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ ಮತ್ತು ಸುರೇಂದ್ರನಾಥ ಬ್ಯಾನರ್ಜಿಯವರು ವಹಿಸಿದ್ದರು. ಮುಂದಿನ ಪ್ರಶ್ನೆ 11ನೆಯ ಪ್ರಶ್ನೆ, ಲೇಬರ್ ಸ್ವರಾಜ್ ಪಕ್ಷವನ್ನು 1928ರಲ್ಲಿ ಸ್ಥಾಪಿಸಿದವರು ಯಾರು? ಆಪ್ಷನ್ಸ್: ಎ. ಅಬ್ದುಲ್ ಗಫಾರ್ ಖಾನ್, ಬಿ. ಕಾಜಿ ನಜ್ರುಲ್ ಇಸ್ಲಾಂ, ಸಿ. ಜೋಸೆಫ್ ಬ್ಯಾಪ್ಟಿಸ್ಟಾ, ಡಿ. CRDಗಳು.
ಸರಿಯಾದ ಉತ್ತರ ಆಪ್ಷನ್ ಬಿ ಕಾಜಿ ನಜರುಲ್ ಇಸ್ಲಾಂ. ಇವರು 1925ರಲ್ಲಿ ಬಂಗಾಳದಲ್ಲಿ ಲೇಬರ್ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ 12ನೆಯ ಪ್ರಶ್ನೆ. ಈ ಕೆಳಗಿನ ಯಾವ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಮುನ್ನಡೆಸಲಿಲ್ಲ? ಆಪ್ಷನ್ಸ್: ಎ ಅಸಹಕಾರ ಚಳವಳಿ, ಬಿ ಸ್ವದೇಶಿ ಚಳುವಳಿ, ಸಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಡಿ ನಾಗರಿಕ ಅಸಹಕಾರ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವದೇಶಿ ಚಳುವಳಿ. ಮಹಾತ್ಮ ಗಾಂಧೀಜಿಯವರು 1905ರ ಸ್ವದೇಶಿ ಚಳುವಳಿಯನ್ನು ಮುನ್ನಡೆಸಲಿಲ್ಲ. ಅಕ್ಟೋಬರ್ 16, 1905ರಂದು ಬಂಗಾಳದ ವಿಭಜನೆಯನ್ನು ಜಾರಿಗೆ ತಂದಾಗ ಬಂಗಾಳವು ದುಃಖದಲ್ಲಿ ಮುಳುಗಿತು. ಜನರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸಲು ನಿರ್ಧರಿಸಿದರು. ಇದನ್ನೇ ನಾವು ಸ್ವದೇಶಿ ಚಳುವಳಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ. ಗಡ್ಕರಿ ದಂಗೆ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ಸ್: ಎ ಸತಾರ, ಬಿ ಕೊಲ್ಹಾಪುರ, ಸಿ ವಿಶಾಖಪಟ್ಟಣಂ, ಡಿ ತಿರುವಾಂಕೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲ್ಹಾಪುರ. ಕೊಲ್ಹಾಪುರದಲ್ಲಿ ಬ್ರಿಟಿಷರ ನೇರ ಆಳ್ವಿಕೆಯಿಂದಾಗಿ ಮರಾಠರ ವಂಶಪಾರಂಪರ್ಯ ಸೇವಕರಾಗಿದ್ದ ಗಡ್ಕರಿಗಳಲ್ಲಿ ಕಹಿಯುಂಟಾಯಿತು. ಭೂಕಂದಾಯದ ಅನಿಯಂತ್ರಿತ ವಿಧಾನಗಳು, ಸೇವೆಯಿಂದ ವಜಾಗೊಳಿಸುವಿಕೆ ಮತ್ತು ತಮ್ಮ ಭೂಮಿಯನ್ನು ಮಾಮಲೆದಾರರ ಮೇಲ್ವಿಚಾರಣೆಯಲ್ಲಿ ಇರಿಸುವ ಮೂಲಕ ಅವರು ಬ್ರಿಟಿಷರಿಂದ ಅಸಮಾಧಾನಗೊಂಡರು. ಹೀಗಾಗಿ ಈ ಗಡ್ಕರಿ ದಂಗೆ 1844ರಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ. ಸಂವಾದ ಕೌಮುದಿ ಪತ್ರಿಕೆಯ ಸಂಪಾದಕರು ಯಾರು? ಆಪ್ಷನ್ಸ್: ಎ ರಾಜಾರಾಮ್ ಮೋಹನ್ ರಾಯ್, ಬಿ ಅನ್ನಿ ಬೆಸೆಂಟ್, ಸಿ ಬಿಪಿನ್ ಚಂದ್ರಪಾಲ್, ಡಿ ಲಾಲಾ ಜಗತ್ ನಾರಾಯಣ್. ಸರಿಯಾದ ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ರವರು ಸಂವಾದ ಪತ್ರಿಕೆಯ ಸಂಪಾದಕರಾಗಿರ್ತಾರೆ. ಇವರು 2 ದೇಶೀಯ ವಾರಪತ್ರಿಕೆಗಳ ಸ್ಥಾಪಕರು ಮತ್ತು ಸಂಪಾದಕರಾಗಿದ್ದರು. ಸಂವಾದ ಕೌಮುದಿ ಇದು ಬಂಗಾಳಿ ಭಾಷೆಯಲ್ಲಿ ಮತ್ತು ಮೀರಾತ್ ಉಲ್ ಅಖ್ತರ್ ಎನ್ನುವಂತಹದ್ದು ಪರ್ಷಿಯನ್ ಭಾಷೆಯಲ್ಲಿ ಇವರು 2 ಪತ್ರಿಕೆಗಳನ್ನು ಸಂಸ್ಥಾಪಕರಾಗಿರ್ತಾರೆ. ಇಂಗ್ಲಿಷ್ ಪತ್ರಿಕೆ ಬೆಂಗಾಲ್ ಹೆರಾಲ್ಡ್ನ ಸ್ಥಾಪಕ ಸದಸ್ಯರು ಕೂಡ ಆಗಿರ್ತಾರೆ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಗ್ರಗಾಮಿಗಳು ಮತ್ತು ಮಧ್ಯಮವಾದಿಗಳಾಗಿ ವಿಭಜನೆ ಆಯಿತು? ಆಪ್ಷನ್ಸ್: ಎ 1906, ಬಿ 1915, ಸಿ 1920, ಡಿ 1909. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1906. 1906ರ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ಮಧ್ಯಮವಾದಿಗಳು ಅಂದರೆ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಅಂದರೆ ತೀವ್ರಗಾಮಿಗಳ ನಡುವೆ ವ್ಯತ್ಯಾಸವು ವಿಸ್ತಾರವಾಯಿತು. ಉಗ್ರಗಾಮಿಗಳು ಹೆಚ್ಚು ಮೂಲಭೂತ ಬೇಡಿಕೆಗಳನ್ನು ಹೊಂದಿದ್ದರು. ಅವರು ಬೇರ್ಪಡಿಕೆಯನ್ನು ಎತ್ತಿ ಹಿಡಿದರು, ಸ್ವರಾಜ್ಯ ಅಥವಾ ಸ್ವರಾಜ್ಯವನ್ನು ಬಯಸಿದರು. ಮಿತವಾದಿಗಳು ಅಂದರೆ ಮಂದಗಾಮಿಗಳು ಕ್ರಮೇಣ ಸುಧಾರಣೆಗಳಲ್ಲಿ ನಂಬಿಕೆ ಹೊಂದಿದ್ದರು. ಆದರೆ ರಾಷ್ಟ್ರೀಯವಾದಿಗಳು ಸ್ವರಾಜ್ಯವು ತಮ್ಮ ಜನ್ಮಸಿದ್ಧ ಹಕ್ಕು ಎಂದು ನಂಬಿದ್ದರು. ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆ. ಲಾರ್ಡ್ ಡಫರಿನ್ ವೈಸ್ರಾಯ್ ಆಗಿ ಅಧಿಕಾರಾವಧಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಘಟನೆಯಾಗಿದೆ? ಆಪ್ಷನ್ಸ್: ಎ ರಾಮಕೃಷ್ಣ ಮಿಷನ್ ಸ್ಥಾಪನೆ, ಬಿ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ, ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಡಿ ಮೊದಲ ಜನಗಣತಿಯ ಪ್ರಾರಂಭ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಜೊತೆಗೆ ಭಾರತದ 2 ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಒಂದಾಗಿದೆ. ಇದನ್ನು 1885ರಲ್ಲಿ ಲಾರ್ಡ್ ಡಫರಿನ್ ಆಳ್ವಿಕೆಯಲ್ಲಿ ಎ.ಒ. ಹ್ಯೂಮ್ ಅನ್ನುವಂತಹವರು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ 17ನೆಯ ಪ್ರಶ್ನೆ. 1853ರಲ್ಲಿ ಈ ಕೆಳಗಿನ ಯಾವ ಸ್ಥಳಗಳ ನಡುವೆ ಟೆಲಿಗ್ರಾಫ್ ಲೈನ್ ಅನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ಸ್: ಎ ಕಲ್ಕತ್ತಾ ಮತ್ತು ಬಾಂಬೆ, ಬಿ ಮದ್ರಾಸ್ ಮತ್ತು ಆಗ್ರಾ, ಸಿ ಬಾಂಬೆ ಮತ್ತು ಕಲ್ಯಾಣ್, ಡಿ ಕಲ್ಕತ್ತಾ ಮತ್ತು ಆಗ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಕತ್ತಾ ಮತ್ತು ಆಗ್ರಾ.
1853ರಲ್ಲಿ ಕಲ್ಕತ್ತಾ ಮತ್ತು ಆಗ್ರಾ ನಡುವೆ ಟೆಲಿಗ್ರಾಫ್ ಮಾರ್ಗವನ್ನು ಪ್ರಾರಂಭಿಸಲಾಯಿತು. ಇದು ಲಾರ್ಡ್ ಡಾಲೌಸಿಯಿಂದ ಪರಿಚಯಿಸಲ್ಪಟ್ಟ ಭಾರತದ ಮೊದಲ ಟೆಲಿಗ್ರಾಫ್ ಮಾರ್ಗ ಆಗಿದೆ. ಮುಂದಿನ ಪ್ರಶ್ನೆ, 1866ರಲ್ಲಿ ದಾದಾಬಾಯಿ ನವರೋಜಿ ಅವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಸ್ಥಾಪಿಸಿದರು? ಆಪ್ಷನ್ಸ್: ಎ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ಬಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಸಿ. ಇಂಡಿಯನ್ ಅಸೋಸಿಯೇಷನ್, ಡಿ. ಇಂಡಿಯಾ ಹೌಸ್ ಲಂಡನ್. ಸರಿಯಾದ ಉತ್ತರ ಆಪ್ಷನ್ ಎ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್. 1855ರಲ್ಲಿ ದಾದಾಬಾಯಿ ನವರೋಜಿ ಮತ್ತು ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಲಂಡನ್ ಇಂಡಿಯಾ ಸೊಸೈಟಿಯನ್ನು ಲಂಡನ್ನಲ್ಲಿ ಸ್ಥಾಪಿಸಲಾಯಿತು. 1866ರಲ್ಲಿ ದಾದಾಬಾಯಿ ನವರೋಜಿ ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪಿಸಿದರು. ಬ್ರಿಟಿಷ್ ಸಾರ್ವಜನಿಕರಲ್ಲಿ ಭಾರತಕ್ಕೆ ಸಂಬಂಧಿಸಿದ ವಿಷಯಗಳ ಪರವಾಗಿ ಧ್ವನಿ ಎತ್ತುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಕ್ಷಾಮ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಎ. 1878, ಬಿ. 1888, ಸಿ. 1778, ಡಿ. 1868. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1878. ಮೊದಲ ಕ್ಷಾಮ ಆಯೋಗವನ್ನು 1878ರಲ್ಲಿ ಸರ್ ರಿಚರ್ಡ್ ಸ್ಟ್ರ್ಯಾಚಿ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು. ಬರಗಾಲದ ಸಂದರ್ಭದಲ್ಲಿ ಆಹಾರ ವ್ಯಾಪಾರದಲ್ಲಿ ರಾಜ್ಯದ ಹಸ್ತಕ್ಷೇಪವನ್ನು ಈ ಆಯೋಗವು ಶಿಫಾರಸು ಮಾಡಿತು. 20ನೆಯ ಪ್ರಶ್ನೆ, ನಾಸಿಕ್ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು? ಆಪ್ಷನ್ಸ್: ಎ. 1908, ಬಿ. 1909, ಸಿ. 1910, ಡಿ. 1911. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1909. ವಿ. ಡಿ. ಸಾವರ್ಕರ್ ಅವರ ಅಭಿನವ್ ಭಾರತ್ ಸೊಸೈಟಿಯ ಅನಂತ ಲಕ್ಷ್ಮಣ್ ಕನ್ಹೇರೆ ಅವರು 21 ಡಿಸೆಂಬರ್ 1909ರಂದು ನಾಸಿಕ್ ಎ.ಎಂ.ಟಿ. ಜಾಕ್ಸನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರನ್ನು ಗುಂಡಿಕ್ಕಿ ಕೊಂದರು. ಇದು ನಾಸಿಕ್ ಪಿತೂರಿಯ ಪ್ರಕರಣ ಆಗಿದೆ. ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ, ಪ್ಲಾಸಿ ಕದನದ ಸಮಯದಲ್ಲಿ ಬಂಗಾಳದ ನವಾಬ್ ಯಾರು? ಆಪ್ಷನ್ಸ್: ಎ. ಮೀರ್ ಜಾಫರ್, ಬಿ. ಮೀರ್ ಖಾಸಿಂ, ಸಿ. ಸಿರಾಜ್ ಉದ್ ದೌಲಾ, ಡಿ. ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿರಾಜ್ ಉದ್ ದೌಲಾ. ಅಲಿವರ್ದಿ ಖಾನ್ ನಂತರ ಸಿಂಹಾಸನಕ್ಕೆ ಬಂದ ಬಂಗಾಳದ ಕೊನೆಯ ಸ್ವತಂತ್ರ ನವಾಬ ಇವರಾಗಿದ್ದರು. ಇವರು 1733ರಲ್ಲಿ ಜನಿಸಿ ಜುಲೈ 23, 1757ರಂದು ನಿಧನರಾದರು. 22ನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸಮಾನಾಂತರ ಸರ್ಕಾರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಎ. ಅಲಹಾಬಾದ್, ಬಿ. ವಾರಣಾಸಿ, ಸಿ. ಲಕ್ನೋ, ಡಿ. ಬಲ್ಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಲ್ಲಿಯಾ. ಕ್ವಿಟ್ ಇಂಡಿಯಾ ಚಳವಳಿಯು ಸಮಾನಾಂತರ ಸರ್ಕಾರದ ಪ್ರಾದೇಶಿಕ ಅನುಭವಗಳಿಗೆ ಗಮನಾರ್ಹವಾಗಿದೆ. ಉತ್ತರ ಪ್ರದೇಶದ ಬಲ್ಲಿಯಾದಲ್ಲಿ ಚಿತು ಪಾಂಡೆ ನೇತೃತ್ವದ ಒಂದು ಸಣ್ಣ ದಂಗೆ ನಡೆಯಿತು. ಅಲ್ಲಿ ಜನರು ಜಿಲ್ಲಾಡಳಿತವನ್ನು ಉರುಳಿಸಿದರು, ಜೈಲು ಒಡೆದು ಬಂಧಿತ ಕಾಂಗ್ರೆಸ್ ನಾಯಕರನ್ನು ಬಿಡುಗಡೆ ಮಾಡಿದರು ಮತ್ತು ತಮ್ಮದೇ ಆದ ಸ್ವತಂತ್ರ ಆಡಳಿತವನ್ನು ಸ್ಥಾಪಿಸಿದರು. ಬ್ರಿಟಿಷರು ಜಿಲ್ಲೆಯಲ್ಲಿ ತಮ್ಮ ರಿಟ್ಟನ್ನು ಮರುಸ್ಥಾಪಿಸಲು ವಾರಗಳನ್ನು ತೆಗೆದುಕೊಂಡರು. ಮುಂದಿನ ಪ್ರಶ್ನೆ, ಕೆಳಗಿನ ಬ್ರಿಟಿಷ್ ವ್ಯಕ್ತಿಗಳಲ್ಲಿ ಯಾರು 1857ರ ದಂಗೆಯನ್ನು ರಾಷ್ಟ್ರೀಯ ದಂಗೆ ಎಂದು ಒಪ್ಪಿಕೊಂಡರು? ಆಪ್ಷನ್ಸ್: ಎ. ಲಾರ್ಡ್ ಡಾಲೌಸಿ, ಬಿ. ಲಾರ್ಡ್ ಎಲ್ಲೆನ್ಬರೋ, ಸಿ. ಡಿಸ್ರೇಲಿ, ಡಿ. ಲಾರ್ಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಸ್ರೇಲಿ. ಇಂಗ್ಲೆಂಡ್ನ ಸಂಪ್ರದಾಯವಾದಿ ಪಕ್ಷದ ಬೆಂಜಮಿನ್ ಡಿಸ್ರೇಲಿ ಇದನ್ನು ರಾಷ್ಟ್ರೀಯ ದಂಗೆ ಎಂದು ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ಆಂದೋಲನಕ್ಕೆ ಹಿಂದೂಗಳು ಮತ್ತು ಮುಸ್ಲಿಮರ ಬೆಂಬಲ ಸಿಕ್ಕಿತು? ಆಪ್ಷನ್ಸ್: ಎ. ಅಸಹಕಾರ ಚಳವಳಿ, ಬಿ. ವಿಭಜನೆ ವಿರೋಧಿ ಚಳವಳಿ, ಸಿ. ಚಂಪಾರಣ್ ಸತ್ಯಾಗ್ರಹ, ಡಿ. ಭಾರತ ಬಿಟ್ಟು ತೊಲಗಿ ಚಳವಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಸಹಕಾರ ಚಳವಳಿ.
ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಲು ಗಾಂಧೀಜಿಯವರು ಆಗಸ್ಟ್ 1, 1920ರಂದು ಅಸಹಕಾರ ಅಭಿಯಾನವನ್ನು ಉದ್ಘಾಟಿಸಿದರು. ಖಿಲಾಫತ್ ಚಳುವಳಿಯನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿದಾಗ ಗಾಂಧೀಜಿ 2 ಉದ್ದೇಶಗಳನ್ನು ಹೊಂದಿದ್ದರು. 1. ಬ್ರಿಟಿಷರಿಂದ ಭಾರತದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಹಿಂದೂ ಮುಸ್ಲಿಂ ಐಕ್ಯತೆಯು ಪೂರ್ವಾಪೇಕ್ಷಿತವಾಗಿದೆ ಎಂಬ ದೃಢವಾದ ನಂಬಿಕೆಗೆ ಅವರು ಬಂದಿದ್ದರು. 2. ದೊಡ್ಡ ಪ್ರಮಾಣದಲ್ಲಿ ದೂರವಿದ್ದ ಮುಸ್ಲಿಮರನ್ನು ಸ್ವಾತಂತ್ರ್ಯ ಹೋರಾಟದ ಮುಖ್ಯವಾಹಿನಿಗೆ ಇದು ಅತ್ಯುತ್ತಮ ಮಾರ್ಗವೆಂದು ಅವರು ಭಾವಿಸಿದ್ದರು. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ರಾಣಿ ಎಲಿಜಬೆತ್ ಅವರ ಕೆಳಗಿನ ಯಾವ ರಾಯಭಾರಿಗಳು ಗುಜರಾತ್ನಲ್ಲಿ ವ್ಯಾಪಾರಕ್ಕಾಗಿ ಫರ್ಮಾನ್ ಪಡೆಯಲು ಅಕ್ಬರನ ಆಸ್ಥಾನಕ್ಕೆ ಭೇಟಿ ನೀಡಿದರು? ಆಪ್ಷನ್ಸ್: ಎ. ಸರ್ ಥಾಮಸ್ ರೋ, ಬಿ. ವಿಲಿಯಂ ಹಾಕಿನ್ಸ್, ಸಿ. ಜಾನ್ ಮಿಲ್ಡನ್ ಹಾಲ್, ಡಿ. ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಾನ್ ಮಿಲ್ಡನ್ ಹಾಲ್. ಜಾನ್ ಮಿಲ್ಡನ್ ಹಾಲ್ ಅವರು ರಾಣಿ ಎಲಿಜಬೆತ್ ಅವರ ರಾಯಭಾರಿಯಾಗಿದ್ದರು. 1599ರಿಂದ 1606 ಈ ನಡುವೆ 2 ಬಾರಿ ಅಕ್ಬರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು ಮತ್ತು ಗುಜರಾತ್ನಲ್ಲಿ ವ್ಯಾಪಾರಕ್ಕಾಗಿ ಫರ್ಮಾನ್ಗಳಿಗೆ ಪ್ರಯತ್ನಿಸಿದರು. ಜಾನ್ ಮಿಲ್ಡನ್ ಹಾಲ್ ಒಬ್ಬ ಬ್ರಿಟಿಷ್ ಪರಿಶೋಧಕ ಮತ್ತು ಸಾಹಸಿ ಮತ್ತು ಭಾರತಕ್ಕೆ ಭೂಪ್ರದೇಶದ ಪ್ರಯಾಣವನ್ನು ಮಾಡಿದವರಲ್ಲಿ ಇವರು ಮೊದಲಿಗರು. ಅವರು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ವಯಂ ಶೈಲಿಯ ರಾಯಭಾರಿಯಾಗಿದ್ದರು. ಭಾರತದಲ್ಲಿ ಆಂಗ್ಲರೊಬ್ಬರ ಸಮಾಧಿ ಎಂದು ದಾಖಲಾದ ಸಮಾಧಿ ಇವರದು. ಸೊ ಇದಿಷ್ಟು ಈ ದಿನದ ತರಗತಿಯಾಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.